ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಶೋಲ್ಡರ್ ಹತ್ರ ಫ್ರಿಲ್ ಇಟ್ಟು ಹೊಲಿಯುವಂಥ ಡಿಸೈನು. ಆಲ್ರೆಡಿ ಕಟ್ಟಿಂಗ್ ವೀಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಇದು ಬಂದುಬಿಟ್ಟು ಮಾಮೂಲಿ ನಾವು ಲೈನಿಂಗ್ ಹೇಗೆ ಕಟ್ ಮಾಡಿರ್ತೀವೋ ಹಾಗೆ ಮೇನ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಅದು ಈ ಶೇಪ್ ಹೇಗಿದೆ ಹಾಗೆಯೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ. ಸೇಮ್ ಶೋಲ್ಡರ್ ಹತ್ರ ಎಲ್ಲ ನೀಟಾಗಿ ಆ ಮೂಲೆಯಲ್ಲಿ ನೀಟಾಗಿ ಸೂಜಿನ ಕೆಳಗೆ ಇಳಿಸಿ ಸ್ಟಿಚ್ ಮಾಡ್ಕೋಬೇಕು. ಯಾಕೆಂದರೆ ಅಲ್ಲಿ ಶೇಪ್ ಬರಬೇಕಲ್ವ ಶೋಲ್ಡರ್ ಹತ್ರ, ಅದಕ್ಕೋಸ್ಕರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ಎಲ್ಲನೂ ಅಷ್ಟೇ ಸುತ್ತ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿಕೊಂಡ್ರೆ ನಮಗೆ ಇದು ರೆಡಿ ಆಗುತ್ತೆ. ಫ್ರಂಟು ಬ್ಯಾಕು ಸೇಮ್ ಎರಡು ಒಂದೇ ಥರ ಬರುತ್ತೆ, ಏನು ಹೆಚ್ಚು ಕಮ್ಮಿ ಬರಲ್ಲ. ಫ್ರಂಟಿಗೆ ಏನಪ್ಪ ಅಂದರೆ ಡಾಟ್ ಹಿಡಿದು ಬೆಲ್ಟ್ ಅಟ್ಯಾಚ್ ಮಾಡಬೇಕು. ಹಿಂದೆ ಏನೂ ಇಲ್ಲ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಅಷ್ಟೇ. ಆ ರೀತಿ ಬರುತ್ತೆ ಇದು. ಮತ್ತು ಇದನ್ನು ನೀಟಾಗಿ ನಾವು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸುತ್ತನೂ ಹಾಗೇ ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಬಾರ್ದು. ಆಮೇಲೆ ಬಟ್ಟೆ ಅಂತೂ ಇದು ಸಖತ್ತು ಸ್ಮೂತ್ ಇದೆ, ಸಖತ್ತು ಜಾರ್ತಾಯಿತ್ತು. ಪಿನ್ನಗಳು ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಂಡೆ. ಇಲ್ಲಾಂದರೆ ಏನಾಗುತ್ತೆ, ಇದು ಬಟ್ಟೆ ಅಂತೂ ಸಾಫ್ಟ್ ಇರೋದ್ರಿಂದ ನಾವು ಸ್ಟಿಚ್ ಮಾಡಿದ್ರೂ ಒಂದು ಕಡೆ ಲೂಸು ಟೈಟು ಆಗೋ ಚಾನ್ಸ್ ಇತ್ತು. ಆ ಥರ ಇತ್ತು. ನಾನು ನೀಟಾಗಿ ಪಿನ್ನ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿದೆ. ಈ ಥರ ಬಟ್ಟೆಗಳು ಬಂದಾಗ ಹುಷಾರಾಗಿ ಸ್ಟಿಚ್ ಮಾಡಿ. ಸ್ಮೂತ್ ಇದೆ. ಲೈನಿಂಗ್ ಬಟ್ಟೆ ಇಟ್ಕೊಂಡ್ರೆ ಆ ಬಟ್ಟೆ ಜಾರ್ಕೋತಾ ಇರುತ್ತೆ, ಸರಿಯಾಗಿ ಸ್ಟಿಚಿಂಗ್ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಇದು ಹಿಂದೆ ಪೀಸು, ಫಸ್ಟು ಫ್ರಂಟ್ ಪೀಸು ಸ್ಟಿಚ್ ಮಾಡಿದೆ, ಈಗ ಹಿಂದೆ ಪೀಸು ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ನಾನು ಹೇಳ್ದಂಗೆ ಸುತ್ತ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು ನೀಟಾಗಿ, ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ಪೀಸ್ಗಳೆಲ್ಲ ಅಷ್ಟೇ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡಬೇಕು. ಸ್ಮೂತಾಗಿರೋ ಬಟ್ಟೆಗಳು, ಕಾಟನ್ ಪೀಸ್ಗಳಾದರೆ ಏನೂ ಆಗೋಲ್ಲ. ಮತ್ತು ಇನ್ನು ಬೇರೆ ಥರದ ಬಟ್ಟೆಗಳು ಏನಾಗಲ್ಲ. ಈ ಥರ ಸ್ಮೂತಾಗಿರೋ ಬಟ್ಟೆಗಳಾದರೆ, ಸ್ವಲ್ಪ ಜಾರ ಬಟ್ಟೆಗಳಾದರೆ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಬಟ್ಟೆ ಲೂಸ್ ಬಂದುಬಿಡುತ್ತೆ. ನಾವು ಬೇಗ ಫಾಸ್ಟಾಗಿ ಸ್ಟಿಚ್ ಮಾಡಿದಾಗ ಕೆಳಗಡೆ ಬಟ್ಟೆನೂ ನೀಟಾಗಿ ಎಳ್ಕೋಬೇಕು, ಲೈನಿಂಗ್ ಸಮ ಎಳ್ಕೊಂಡು ಸ್ಟಿಚ್ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಲೂಸ್ ಬಂದುಬಿಡುತ್ತೆ. ಆವಾಗ ಏನಾಗುತ್ತೆ, ರಿಂಕಲ್ಸ್ ಬರುತ್ತೆ. ಅದಕ್ಕೋಸ್ಕರ ಅದೊಂದು ನೋಡಿಕೊಂಡು ಮಾಡಬೇಕಾಗುತ್ತೆ. ಇದು ಸ್ಲೀವ್ಸ್ಗೆ ಕಟಿಂಗಲ್ಲಿ ತೋರಿಸಿದ್ದೀನಿ ನೋಡಿ. ಫಸ್ಟು ಕೆಳಗಡೆ ಬಾರ್ಡರ್ ಬರುತ್ತಲ್ಲ, ಅಲ್ಲಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಆ ಕಡೆ ಮತ್ತು ಇನ್ನೊಂದು ಕಡೆನೂ ಫೋಲ್ಡ್ ಮಾಡ್ಕೋಬೇಕು, ಎರಡು ಕಡೆನೂ. ಇದು ಶೋಲ್ಡರ್ಗೆ ಫ್ರಿಲ್ ಕೊಡುವಂಥ ಪಟ್ಟಿ ಇದು. ಮತ್ತು ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಇದು ಫ್ಯಾನ್ಸಿ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಟ್ರೆಂಡಿಂಗಲ್ಲಿರೋ ಡಿಸೈನ್ ಇದು. ಈಗ ಡ್ರೆಸ್ಗೆ, ಬ್ಲೌಸ್ಗೆ ಎಲ್ಲದಕ್ಕೂ ಸ್ಟಿಚ್ ಮಾಡಿಸ್ಕೋತಾ ಇದ್ದಾರೆ ಈ ಥರದ್ದು. ಈ ಥರ ಇದರಲ್ಲೇ ಇನ್ನೂ ಒಂಥರ ಡಿಸೈನ್ ಬರುತ್ತೆ, ಅದು ಎಲ್ಲನೂ ಸ್ಟಿಚ್ ಮಾಡಿಸ್ಕೋತಾ ಇದ್ದಾರೆ ಡಿಸೈನ್ಸು, ಸ್ಲೀವ್ಸ್ ಡಿಸೈನು. ಮತ್ತು ಇದು ಬಂದುಬಿಟ್ಟು ಈ ಕಡೆನೂ ಹಾಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದು ಫ್ರಿಲ್ ಇಟ್ಕೋಬೇಕು. ಇದೊಂಥರ ಸ್ಮೂತ್ ಇರೋ ಬಟ್ಟೆ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಇದು ಐರನ್ ಮಾಡಿಬಿಡೋಣ ಅಂದ್ಬಿಟ್ಟು ಐರನ್ ಮಾಡಿದೆ. ಐರನ್ ಮಾಡಿ ಪಿನ್ ಹಾಕ್ಕೊಂಡಿದ್ದೀನಿ, ಗುಂಡು ಪಿನ್ನು. ಈ ರೀತಿ ಐರನ್ ಮಾಡ್ಕೊಳ್ಳೋದ್ರಿಂದ ನೋಡಿ ನೀಟಾಗಿ ಬಂದಿದೆ. ಈಗ ತುದೀಲಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ನಾವು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೋದು, ಈಸಿಯಾಗಿ ಆಗುತ್ತೆ. ಆಮೇಲೆ ಇದು ಬಟ್ಟೆ ಸ್ಮೂತ್ ಇರೋದ್ರಿಂದ ನಾವು ಹಾಗೇ ಸ್ಟಿಚ್ ಮಾಡಿದ್ರೆ ಕುತ್ಕೊಳ್ಳಲ್ಲ ಅದು. ಬೇರೆ ಬಟ್ಟೆ ಆದರೆ ಸ್ವಲ್ಪ ಹಾಗೇ ಇರುತ್ತೆ, ಇದು ಒಂಥರ ಸ್ಟ್ರೈಟ್ ನಿಂತ್ಕೊಳ್ಳುತ್ತಲ್ಲ ಆ ಥರದ ಬಟ್ಟೆ. ಈ ಬಟ್ಟೆಗೆ ಏನಂತಾರೆ ಅದು ಗೊತ್ತಿಲ್ಲ ನನಗೆ. ಒಂಥರ ಸ್ಟ್ರೇಟು ಇರುತ್ತಲ್ಲ ಆ ಥರದ ಬಟ್ಟೆ. ನಾವು ಫ್ರಿಲ್ ಕೊಟ್ಟರೆ ನೀಟಾಗಿ ಕುತ್ಕೋತಿರ್ಲಿಲ್ಲ. ಐರನ್ ಮಾಡಿ ಪಿನ್ ಹಾಕಿದ್ದೀನಿ. ಈಗ ಸ್ಟಿಚ್ಚಿಂಗ್ ಆದಮೇಲೆ ಪಿನ್ನಗಳು ತೆಗೆದು ಬಿಡ್ತೀನಿ, ಆವಾಗ ನೀಟಾಗಿದೆ ಐರನ್ ಮಾಡಿದ್ಮೇಲೆ. ಫ್ರಿಲ್ಲೆಲ್ಲ ನೀಟಾಗಿ ಬಂದಿದೆ, ತೊಂದರೆ ಏನಿಲ್ಲ. ಗುಂಡು ಪಿನ್ನೆಲ್ಲ ತೆಗೆದು ತುದೀಲಿ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಮಾಮೂಲಿ ಶೋಲ್ಡರ್ ಪಟ್ಟಿ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಗುಂಡು ಪಿನ್ನೆಲ್ಲ ತೆಗಿತಾ ಇದ್ದೀನಿ. ಈ ಥರ ಐರನ್ ಮಾಡ್ಕೊಂಡ್ರೆ ಬೆಟರ್ ಇದು. ಹಾಗೆ ಅಂತೂ ಸ್ಟಿಚ್ ಮಾಡೋಕ್ಕಾಗಲ್ಲ, ತುಂಬಾ ರಿಸ್ಕ್ ಆಗುತ್ತೆ. ಅಂದರೆ ನೀಟಾಗಿ ಕುತ್ಕೊಳ್ಳಲ್ಲ, ಉಬ್ಕೊಂಡು ಹೋಗುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಈ ಥರ ಫ್ರಿಲ್ ಕೊಟ್ಟರೆ ಆವಾಗ ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ, ಓಕೆನಾ. ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಅದೇ ರೀತಿ ಶೋಲ್ಡರ್ಗೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಕಂಕ್ಳ ಹತ್ರ ಕಾಣಿಸ್ಬಾರ್ದು ಅಂದರೆ ಶೋಲ್ಡರಿಂದ ಕೆಳಗಡೆ 1 ಇಂಚು ಕೆಳಗಡೆ ಮಾಡ್ಕೊಳ್ಳಿ. ಹಾಗೇನಾಗುತ್ತೆ, ನಮಗೆ ಕಂಕ್ಳ ಹತ್ರ ಅಷ್ಟು ಕಾಣಿಸಲ್ಲ. ಇಲ್ಲಾಂದರೆ ಶೋಲ್ಡರ್ ಮಾತ್ರ ಇರುತ್ತೆ, ಕಂಕ್ಳ ಹತ್ರ ಬಟ್ಟೆ ಇರಲ್ವಲ್ಲ, ಕಾಣಿಸುತ್ತೆ. ಹಂಗಾಗಿ ಶೋಲ್ಡರ್ ಪಟ್ಟಿ ಇದೆ, ಕೆಳಗಡೆ 1 ಇಂಚಿಗೆ ಫ್ರಿಲ್ನ ಜಾಸ್ತಿ ಮಾಡ್ಕೊಳ್ಳಿ. ಹಾಗೇನಾಗುತ್ತೆ, ಅದು ಬಟ್ಟೆ ಕೆಳಗಡೆ ಬರುತ್ತೆ, ಕಂಕ್ಳ ಹತ್ರ ಬರುತ್ತೆ. ಅವಾಗೇನಾಗುತ್ತೆ, ಕಂಕ್ಳ ಹತ್ರ ಏನು ಕಾಣಿಸಲ್ಲ, ಕವರ್ ಆಗುತ್ತೆ, ಓಕೆನಾ. ಅದಕ್ಕಿಂತ ಬೇರೆ ಆಪ್ಷನ್ ಇಲ್ಲ, ಅದೊಂದೇ ಆಪ್ಷನ್ನು. ಆ ರೀತಿಯೇ ಮಾಡ್ಕೋಬೇಕು ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಎಮ್ಮಿಂಗ್ ಪಟ್ಟಿ ಕೊಡಬೇಕಾಗುತ್ತೆ.
ಇದೇ ರೀತಿ ಎರಡು ಕಡೆನೂ ಸೇಮ್ ಎರಡು ಕಡೆನೂ ಅಟ್ಯಾಚ್ ಮಾಡಿದ್ರೆ ನಮಗೆ ಶೋಲ್ಡರ್ ಪಟ್ಟಿ ಫ್ರಿಲ್ಲು ಡಿಸೈನ್ ರೆಡಿ ಆಗುತ್ತೆ. ಈ ರೀತಿ ರೆಡಿ ಆದಮೇಲೆ ಅದು ಜಾಯಿಂಟ್ ಮಾಡಿರ್ತೀವಲ್ಲ ಅದಕ್ಕೂ ಹಾಗೆ ಕಾಣಿಸುತ್ತಲ್ಲ, ಅದಕ್ಕೆ ಇದು ಕೊಡಬೇಕು, ಎಮ್ಮಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಅಸಹ್ಯವಾಗಿ ಕಾಣಿಸುತ್ತೆ, ಕೊಡಲೇಬೇಕು, ಹಾಗಂತೂ ಬಿಡೋಕ್ಕಾಗಲ್ಲ. ಮತ್ತು ಈ ರೀತಿ ಫ್ರಿಲ್ಲ ನಾನು ನೀಟಾಗಿಟ್ಟು ಸ್ಟಿಚ್ ಮಾಡಿಕೊಂಡೆ. ಎರಡಕ್ಕೂ ನೋಡಿ ಈ ರೀತಿ ಬಂತು, ಸೂಪರಾಗಿ ಬಂದಿದೆಯಲ್ಲ, ಈ ರೀತಿ ಬರುತ್ತೆ. ಅದು ಒಂದು ಕಡೆ ಬಾರ್ಡರ್ ಬಂದಿದೆ, ಸೂಪರಾಗಿದೆ. ಬಾರ್ಡರ್ ಇಲ್ಲಾಂದರೆ ನಾವೇ ಏನಾದರೂ ಡಿಸೈನ್ದು ಕೊಡಬೇಕಾಯಿತು, ಅದು ಸ್ಯಾರಿಲೇ ಬಂದಿರೋದ್ರಿಂದ ತೊಂದರೆ ಏನಿಲ್ಲ. ಓಕೆನಾ, ಚೆನ್ನಾಗಿದೆ. ಇವಾಗ ಇದಕ್ಕಿದು ಓಪನ್ ಇರುತ್ತಲ್ಲ, ಅದನ್ನ ಹಾಗೆ ಬಿಟ್ಟರೆ ಚೆನ್ನಾಗಿರಲ್ಲ ಅಂತ ಎಮ್ಮಿಂಗ್ ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ ಲೈನಿಂಗ್ ಪೀಸಲ್ಲಿ. ಕ್ರಾಸ್ ಪಟ್ಟಿ ತೊಗೊಳ್ಳಿ ಯಾವುದೇ ಆದ್ರೂ, ಎಮ್ಮಿಂಗ್ ಆದರೂ ಸರಿ ಪೈಪಿಂಗ್ ಆದರೂ ಸರಿ, ಕ್ರಾಸ್ ಪೀಸ್ಗಳೇ ಬೇಕು. ಓಕೆನಾ, ಇವಾಗ ಇದನ್ನು ಜಾಯಿಂಟ್ ಮಾಡಿಕೊಂಡು ನೀಟಾಗಿ ನಾವು ಎಮ್ಮಿಂಗ್ ಪಟ್ಟಿ ಯಾವ ರೀತಿ ಕೊಡ್ತೀವೋ ಅದನ್ನೇ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಅಡ್ಡ ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಆ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಎಮ್ಮಿಂಗ್ ಪಟ್ಟಿ ಆಗಲಿ ಪೈಪಿಂಗ್ ಪಟ್ಟಿ ಆದರೂ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ಈಗ ಸ್ಟಿಚಿಂಗ್ ಆದಮೇಲೆ ಅದನ್ನು ಇಟ್ಟುಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಮೇಯ್ನಾಗಿ ಶೋಲ್ಡ್ರ್ ಪಟ್ಟಿ ಹತ್ರ ಸ್ವಲ್ಪ ಕ್ರಾಸಾಗಿರುತ್ತಲ್ವ, ನಾವು ಶೋಲ್ಡ್ರ್ ಪಟ್ಟಿ 2.5 ಇಂಚ್ ಇರುತ್ತೆ, ಅಲ್ಲಿ ನೀಟಾಗಿ ಸೂಜಿನ ಕೆಳಗೆ ಇಳಿಸಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ತಿರ್ಗಿಸಿದಾಗ ನೀಟಾಗಿ ಬರಬೇಕಲ್ಲಿ. ಓಕೆನಾ, ಅದೊಂದು ಗಮನದಲ್ಲಿಟ್ಕೊಂಡು ಅಲ್ಲಿ ಫಿನಿಶಿಂಗ್ ಕೊಡಿ. ಆಮೇಲೆ ವಿ ನೆಕ್ ಹತ್ರನೂ ಅಷ್ಟೇ, ಅಲ್ಲೊಂದು ಫ್ರಿಲ್ ಕೊಟ್ಟು ನೀಟಾಗಿ ಫಿನಿಶಿಂಗ್ ಕೊಡಿ, ಆಗ ನೀಟಾಗಿ ಬರುತ್ತೆ. ನಾನು ಇಲ್ಲಿ ಕೊಡ್ತಾ ಇದ್ದೀನಲ್ಲ, ಸೇಮ್ ಅದೇ ರೀತಿಯೇ, ಏನು ತೊಂದರೆ ಏನಿಲ್ಲ. ಒಂದೊಂದು ಫ್ರಿಲ್ಟ್ ಕೊಟ್ಟರೆ ಒಂದು ಚೂರು ನರಿಗೆ ಹಿಡಿದ್ರೆ ಸಾಕಲ್ಲಿ, ಅವಾಗೇನಾಗುತ್ತೆ, ನಾವು ಉಲ್ಟಾ ತಿರುಗಿಸ್ದಾಗಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ವಿ ನೆಕ್ ಹತ್ರ ಶೋಲ್ಡರ್ ಹತ್ರ ಮೂಲೆ ಥರ ಇರಿದೆಯಲ್ಲ, ಅಲ್ಲ ಚಿಕ್ಕದಾಗಿ ಒಂದು ಫ್ರಿಲ್ ಕೊಟ್ಟರೆ ಸಾಕು. ಓಕೆನಾ, ಯಾವುದೇ ಆದರೂ ಅಷ್ಟೇ, ಇವನೊಂದು ಈ ಪೈಪಿಂಗೆಲ್ಲ ಆಗಲ್ಲ, ಈ ಥರದಕ್ಕೆಲ್ಲ ಮಾಡ್ಬೋದು, ತೊಂದರೆ ಏನಿಲ್ಲ. ನೀಟಾಗಿ ಬರುತ್ತೆ, ಫಿನಿಶಿಂಗ್ ಆಗಿರುತ್ತೆ, ಆಮೇಲೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದನ್ನು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಅದನ್ನು ಫೋಲ್ಡ್ ಮಾಡಿ ಮಾಮೂಲಿ ನಾವು ಎಮ್ಮಿಂಗ್ ಪಟ್ಟಿ ಆಗಲಿ ಪೈಪಿಂಗ್ ಪಟ್ಟಿ ಆಗಲಿ ಫೋಲ್ಡ್ ಮಾಡ್ತೀವಲ್ಲ, ಅದೇ ಥರ ಸೇಮ್. ಇವಾಗ ಅದನ್ನು ನೀಟಾಗಿ ಹೀಗೆ ಸ್ಟಿಚ್ ಆದಮೇಲೆ ನಾನು ಹೇಳ್ದಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ತೆಗೆದು ಬಿಡಬೇಕು. ಅದನ್ನು ನೀಟಾಗಿ ತೆಗೆದ್ಮೇಲೆ ಅದನ್ನ ಫೋಲ್ಡ್ ಮಾಡಿ ಎಮ್ಮಿಂಗ್ ಆದರೂ ಮಾಡ್ಕೋಬೋದು, ನೀವು ಸ್ಟಿಚಿಂಗ್ ಆದರೂ ಮಾಡ್ಬೋದು. ಎಮ್ಮಿಂಗು ಕೆಲವರು ಸ್ಟಿಚಿಂಗು ಅದು ಟ್ರಾನ್ಸ್ಪರೆಂಟ್ ಬಟ್ಟೆ ಆಗಿರೋದ್ರಿಂದ ಒಬ್ಬೊಬ್ರಿಗೆ ಜಾಸ್ತಿ ಬೋಟಿಕ್ಕೊಳ್ಳಲ್ಲ, ಆ ಥರ ಹೊಲಿಸ್ತಾರೆ. ಸ್ಟಿಚಿಂಗ್ ಮೇಲೆ ಕಾಣಿಸ್ತಾ ಇದ್ದಂಗೆ ಎಮ್ಮಿಂಗ್ ಮಾಡಿಕೊಡಿ ಅಂತ. ನಮ್ಮ ಹತ್ರ ಯಾರೂ ಆ ಥರ ಕೇಳಲ್ಲ, ನಾನು ಸ್ಟಿಚಿಂಗೇ ಮಾಡಿದ್ದೀನಿ ನೋಡಿ. ಈ ಥರ ಫೋಲ್ಡ್ ಮಾಡ್ಕೋತಾ ಇದ್ದೀನಿ, ಮಾಡಿಬಿಟ್ಟು ಆಮೇಲೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದು ಹೇಗಿದೆ ಸ್ಟಿಚಿಂಗು ಅದೇ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದು ಬಟ್ಟೆ ಎಷ್ಟು ನಾವು ಸ್ಟಿಚ್ ಮಾಡಿರ್ತೀವೋ ಅಷ್ಟಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದು ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾನು ಹೇಳ್ದಾಗೆ ನೀಟಾಗಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ರೆ ಸರಿ ಹೋಗುತ್ತೆ, ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಅದನ್ನು ನಾನು ಹೇಳ್ದಂಗೆ ಬೋಟಿಕ್ಕೊಳ್ಳಲಾದರೆ ಸ್ವಲ್ಪ ಮೇಲೆ ಕಾಣಿಸ್ಬಾರ್ದು ಅಂತ ಎಲ್ಲರೂ ಎಮ್ಮಿಂಗೆ ಮಾಡಿಸ್ಕೊತಾರೆ. ನಮ್ಮ ಕಡೆ ಏನಿಲ್ಲ, ಎಮ್ಮಿಂಗ್ ಆದರೆ ಬಿಚ್ಕೊಳ್ಳುತ್ತೆ ಅಂದ್ಬಿಟ್ಟು ಸ್ಟಿಚಿಂಗೇ ಮಾಡಿ ಅಂತಾರೆ, ಆ ಥರ. ಹಂಗಾಗಿ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕು, ನೀಟಾಗಿರುತ್ತೆ. ಅದೇ ಕಲರ್ ದಾರ ಹಾಕಿರ್ತೀವಲ್ಲ, ಏನಷ್ಟು ಅಸಹ್ಯವಾಗಿ ಏನು ಕಾಣಿಸಲ್ಲ. ಕೆಲವ್ರು ಆ ಥರ ಇರ್ತಾರೆ, ಒಟ್ಟಿನಲ್ಲಿ ಬೂಟಿಕ್ಗಳಲ್ಲಿ ಸ್ವಲ್ಪ ಅಫೀಷಿಯಲ್ಸ್ಗಳು ಸ್ಟಿಚಿಂಗೇ ಕಾಣಿಸ್ಬಾರ್ದು ಆ ಥರ ಇರಬೇಕು ಅನ್ನೋದು ಅವ್ರ ಮೆಂಟಾಲಿಟಿ ಇರುತ್ತೆ, ಆ ರೀತಿ ಮಾಡಿಸ್ಕೊತಾರೆ. ಓಕೆನಾ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡು ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನೀಟಾಗಿ ನಾನು ಹೇಳ್ದಂಗೆ ಫೋಲ್ಡ್ ಮಾಡಿ, ಇಲ್ಲಾಂದರೆ ನೀಟಾಗಿ ಎಮ್ಮಿಂಗ್ ಮಾಡ್ಕೋಬೋದು. ನಾನು ಹೇಳ್ದಂಗೆ ಎಮ್ಮಿಂಗ್ ಆದರೂ ಮಾಡ್ಕೋಬೋದು, ಸ್ಟಿಚಿಂಗ್ ಆದರೂ ಮಾಡ್ಕೋಬೋದು. ಓಕೆನಾ, ಅದು ಬಟ್ಟೆ ಕಟ್ ಮಾಡೋಕೆ ಹುಷಾರಾಗಿ ಕಟ್ ಮಾಡಿ, ಒಳಗಡೆ ಬಟ್ಟೆ ಕಟ್ ಮಾಡಿಬಿಟ್ರೆ ಮಾತ್ರ ಯಾರೋ ಗತಿ. ಅದು ನಿಧಾನಕ್ಕೆ ಮಾಡಿ ನೋಡಿಕೊಂಡು ಹುಷಾರಾಗಿ ಆ ರೀತಿ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚಿಂಗ್ ಹಾಕ್ಕೊಂಬಿಟ್ರೆ ಆಯಿತು. ಇಲ್ಲ ಎಮ್ಮಿಂಗ್ ಆದರೂ ಮಾಡ್ಕೋಬೋದು, ನಾನು ಹೇಳ್ದಂಗೆ, ಇಲ್ಲ ಸ್ಟಿಚಿಂಗ್ ಆದರೂ ಮಾಡ್ಕೋಬೋದು. ಓಕೆನಾ, ನಾನು ಸ್ಟಿಚಿಂಗೇ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿದ್ರೆ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ, ಇಷ್ಟೇ, ಈಸಿಯಾಗಿ ಮಾಡ್ಕೋಬೋದು. ಒಂದು ಸಲ ಒಂದು ಡ್ರೆಸ್ ಹೊಲೀರಿ, ನೀವು ಆರಾಮಾಗಿ ಹೊಲ್ಕೋಬೋದು. ಅದೇ ಇದು ನಾನು 4ನೇ ಡ್ರೆಸ್ಸು ನಾನು ಹೊಲಿತಾ ಇರೋದು ಈ ಡಿಸೈನಲ್ಲಿ. ಆ್ಯಕ್ಚುಲಿ ಪಾಪ ಯಾರೋ ಒಬ್ಬರು ಹುಡುಗಿ ಅವರೇ ತಂದು ಡಿಸೈನೆಲ್ಲ ಕಳಿಸಿ ಇದೇ ಥರ ಹೊಲ್ಕೊಡಿ ಆಂಟಿ ಅಂತ ಹೊಲಿಸಿ ಪಾಪ ರೆಡಿ ಮಾಡಿಸ್ಕೊಂಡಿದ್ರು. ಅವ್ರಿಗೆ ತುಂಬ ಫ್ರಿಲ್ ಇಟ್ಟಿದೆ, ಬಟ್ಟೆ ಜಾಸ್ತಿ ಇತ್ತು, ಫ್ರಿಲ್ ಜಾಸ್ತಿ ಇಟ್ಟಿದೆ. ಇದು ಬ್ಲೌಸಲ್ಲಿ ಡಿಸೈನ್ ಇರೋದ್ರಿಂದ ನಾನು ಕಟ್ ಮಾಡಿ
ಹೊಲಿಯೋಕ್ಕಾಗಲ್ಲ ಅಂತ ಅದರಲ್ಲೇ ಅಡ್ಜಸ್ಟ್ ಮಾಡಿದ್ದೀನಿ. ಸಪ್ರೇಟಾಗಿ ಆಮೇಲೆ ಸ್ಟೋನ್ ಅದು ಅಟ್ಯಾಚ್ ಮಾಡೋದ್ರೂ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಅದರಲ್ಲಿ ಇರೋ ಬಟ್ಟೆಲಿ ಅಡ್ಜಸ್ಟ್ ಮಾಡಿದ್ದೀನಿ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಫ್ರಿಲ್ ಕೊಡ್ತಿದ್ದೆ. ಎಕ್ಸ್ಟ್ರಾ ಸೀರೆಲ್ಲೇ ಕಟ್ ಮಾಡ್ಕೊಂಡು ಕೊಡೋದಾಗಿದ್ದರೆ ಇನ್ನೂ ಸ್ವಲ್ಪ ಫ್ರಿಲ್ ಕೊಡ್ತಿದ್ದೆ. ಆದರೆ ಹೇಳ್ದಂಗೆ ಆಗಲಿಲ್ಲ ನೋಡಿ, ಈ ರೀತಿ ಬಂತು. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ಡಿಸೈನು ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಏನು ಕಷ್ಟ ಏನಿಲ್ಲ. ಕಟ್ಟಿಂಗು ಅಷ್ಟೇ ಈಸಿಯಾಗಿದೆ. ಕಟ್ಟಿಂಗ್ ವಿಡಿಯೋನು ಹಾಕಿದ್ದೀನಿ, ಚೆಕ್ ಮಾಡಿ. ನೀಟಾಗಿದೆ. ನಾನು 2 ವಿಡಿಯೋ ಒಟ್ಟಿಗೆ ಹಾಕಿದ್ರೆ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಏನು ಮಾಡಿದ್ದೀನಿ, ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಕಟ್ಟಿಂಗಿದ್ದು ಬೇರೆ, ಸ್ಟಿಚಿಂಗಿದ್ದು ಬೇರೆ ಅಂತ. ಆಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಡಿಸೈನ್. ನೋಡಿ ಸೂಪರಾಗಿ ಬರುತ್ತೆ ಡಿಸೈನ್ ಅಂತೂ. ನೋಡಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.